ಇಸ್ಲಾಮಿಕ್ ಆರ್ಗನೈಸೇಷನ್ ಮಾನ್ವಿ ಘಟಕ ವತಿಯಿಂದ ವಕ್ಫ್ ಕಾಯ್ದೆ ವಿರೋಧಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಗಿದೆ. ಮಾನ್ವಿ ಪಟ್ಟಣದಲ್ಲಿ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಮಾನ್ವಿ ಘಟಕ ಮತ್ತು ಜಮಾತ್ ಇಸ್ಲಾಮಿ ಹಿಂದೂ ಮಹಿಳಾ ವಿಭಾಗದಿಂದ ವಕ್ಫ್ ಕಾಯ್ದೆ ವಿರೋಧಿಸಿ ಎಲ್ಲ ಸದಸ್ಯರು ಹಾಗೂ ಮಾನ್ವಿ ಪಟ್ಟಣದ ಮಹಿಳೆಯರು ಬಸವ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೆ ಮಾನವ ಸರಪಳಿ ರಚಿಸಿ ಕೇಂದ್ರ ಸರ್ಕಾರದಿಂದ ತಿದ್ದುಪಡಿ ಮಾಡಿದ ವಕ್ಫ್ ಕಾಯ್ದೆ 2025 ವಿರೋಧಿಸಿ ಶಾಂತಿಯುತವಾಗಿ ಸರಪಳಿಯನ್ನ ಆಯೋಜನೆ ಮಾಡಿ ತಹಸೀಲ್ದಾರ್ಗೆ ಮನವಿ ಪತ್ರ ನೀಡಿದರು. ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸದಸ್ಯರು ಮಾತನಾಡಿ, ಭಾರತೀಯ ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಡುವ ವಿವಾದಾತ್ಮಕ ವಕ್ಫ್ ತಿದ್ದುಪಡಿ ಕಾಯ್ದೆಯು ಕೇವಲ ಭೇದ ಭಾವ ಹಾಗೂ ವಿಭಜಕ ಸ್ವರೂಪದಾಗಿದ್ದು ಅಲ್ಲದೆ ಭಾರತ ಸಂವಿಧಾನದ ಮೂಲಭೂತ ಆಶಯಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದು ಅದು ಸಂವಿಧಾನದ ಮೂಲಭೂತ ಹಕ್ಕನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುತ್ತೆ. ಕೇವಲ ಮುಸ್ಲಿಂ ಸಮುದಾಯದ ಆಸ್ತಿಗಳಿಗೆ ಮಾಡಲಾದ ತಿದ್ದುಪಡಿಗಳು ತಾರತಮ್ಯವನ್ನ ಪ್ರದರ್ಶಿಸುತ್ತೆ ಎಂದು ವಿಷಾದ ವ್ಯಕ್ತಪಡಿಸಿದರು. हम यहाँ पे एक बहुत अहम मकसद के तहत हम यहाँ पे जमा हुए हैं. एक कैंपेन चल रहा है 10 वक्फ सेव कैंपेन बोल के, जिसका मेन मकसद है जो आज के देश में देश भर में ये वक्फ के रिलेटेड जो नए कानून लागू किए जा रहे हैं और नए उस कानून में तब्दील किए जा रहे हैं, तो इसके हम एहतजाज करते हुए बल्कि एक पीसफुल हम एहतजाज हम यहाँ पे कर रहे हैं. तो इसके बिना पर यहाँ पे एक ह्यूमन चेन यहाँ पे क्या है रखा गया था और उसके बाद हम यहाँ पे तहसील ऑफिस में आके एक मेमोरेंडम हमें दिए हैं. मकसद ये सिर्फ हमारा मकसद ये है कि हम देश के इस वासी हैं. तो जब भारत आज़ाद हुआ था तो हमें ये कहकर यहाँ पे रोका गया था कि हमें क्या है यहाँ पे इक्वल ट्रीट किया जाएगा और हमें सारे हक जो हमारे हैं इक्वल हमें क्या है यहाँ पे दिया जाएगा. तो उस बिना पर हम यहाँ पे एक आवाज़ उठा रहे हैं, एक एहतजाज कर रहे हैं कि हम इस देश के वासी हैं, हम भारत देश के शहरी हैं. तो हमें यहाँ पर क्या है हमें इक्वल ट्रीट किया जाए और हमें कोई भी क्या है ऐसे कानून लागू मत कीजिए जो आगे चलकर जो जनरेशन को क्या है प्रॉब्लम हो सके. और हमारे उसूलों पर यहाँ पे बात आ रही है, हमारे उसूलों पर आज आंच आई है. तो उसूलों पर जब आंच आएगी तो हमें टकराना ज़रूरी है. अगर हम जिंदा है तो कौम को हम जिंदा नज़र आना ज़रूरी है. ಕಚೇರಿವರೆಗೆ ಒಂದು ಶಾಂತಿಯುತವಾದಂತಹ ಮಾನವ ಸರಪಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ದೇಶ ಕೇಂದ್ರ ಸರ್ಕಾರದಿಂದ ಜಾರಿಗೆಗೊಂಡಿರುವಂತಹ ವಕ್ಫ್ ಕಾಯ್ದೆಯು ಆ ವಕ್ಫ್ ಕಾಯ್ದೆಯ ವಿರುದ್ಧ ಖಂಡನೀಯವಾಗಿ ನಾವು ವಿರೋಧ ಮಾಡುತ್ತೇವೆ. ಈ ಕಾಯ್ದೆಯ ಹೆಸರು ಉಮ್ಮೀದ್ ಎಂದು ಹೇಳಲಾಗುತ್ತಿದೆ. ಇದು ಮಹಿಳೆಯರಿಗಾಗಿ ಒಂದು ಉಮ್ಮೀದಾಗಿದೆ. ಇದರಿಂದ ಮಹಿಳೆಯರ ಒಂದು ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೇಳಲಾಗುತ್ತಿದೆ. ಖಂಡಿತವಾಗಿಯೂ ಅಲ್ಲ. ಇಂದು ಮಹಿಳೆಯರೇ ನೆರವೇರಿ ಇಲ್ಲಿ ಹೇಳಲಾಗುತ್ತಿದ್ದೇವೆ, ನಮಗೆ ಯಾವುದೇ ಆದಂತಹ ನಿಮ್ಮ ಉಮ್ಮೀದನ್ನು ಬೇಕಾಗಿಲ್ಲ. ಇರುವಂತಹ ಕಾಯ್ದೆಯನ್ನೇ ಏನು ಮಾಡಿರಿ, ಇರುವಂತಹ ಕಾಯ್ದೆಯನ್ನೇ ನೀವು ಜಾರಿಗೆಗೊಳಿಸಿರಿ. ಯಾವುದೇ ಈ ಕಾಯ್ದೆಯಲ್ಲಿ ಬದಲಾವಣೆಗಳು ಬೇಕಾಗಿಲ್ಲ. 1954ರ ಕಾಯ್ದೆ ನಮಗೆ ಸಮ್ಮತವಾಗಿದೆ. ಸಂವಿಧಾನದ 14, 26, 29 ಆರ್ಟಿಕಲ್ ಏನಿದೆ ಆ ಆರ್ಟಿಕಲ್ನ ನೀವು ನಮ್ಮಿಂದ ಕಸಿದುಕೊಳ್ಳುತ್ತಿದ್ದೀರಿ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರುವಂತಹ ಭಾರತವನ್ನು ಹಿಂದೂ ಮುಸ್ಲಿಂ ರಾಷ್ಟ್ರ ಎಂದು ನೀವು ಇದನ್ನು ಬೇರ್ಪಡಿಸಬೇಡಿರಿ. ಖಂಡಿತವಾಗಿಯೂ ನಾವೆಲ್ಲರೂ ಒಂದೇ. ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನೇ ನಾವು ನೆರವೇರಿಸುತ್ತೇವೆ. ಇದಕ್ಕಾಗಿ ನಮ್ಮ ಎಲ್ಲರ ಕಳಕಳಿಯ ವಿನಂತಿ ಕೇಂದ್ರ ಸರ್ಕಾರಕ್ಕೆ ಇದೆ. ಈ ವಕ್ಫ್ ಕಾಯ್ದೆಯನ್ನು ನೀವೆಲ್ಲರೂ ಹಿಂತೆಗೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಸಂಬ್ರೀನ್ ಬಾನು ಸಂಯುಕ್ತ ಕಾರ್ಯದರ್ಶಿ, ಜಿಐಒ ಕರ್ನಾಟಕ ಆಯಿಷಾ ಖಾನ್ ಸ್ಥಾನೀಯ ಅಧ್ಯಕ್ಷೆ, ಜಿಐಒ ಆಫಿಯಾ ಅಂಜುಮ್ ಸ್ಥಾನೀಯ ಕಾರ್ಯದರ್ಶಿ, ಜಮಾತೆ ಇಸ್ಲಾಮಿ ಹಿಂದೂ ತಾಲೂಕು ಅಧ್ಯಕ್ಷರು ಆದ ಅಬ್ದುಲ್ ರಹಮಾನ್ ಸಾಬ್, ಸದಸ್ಯರು ಆದ ದಾವೂದ್ ಸಿದ್ದಿಕಿ ಸಾಬ್, ಅಬ್ದುಲ್ ಕರೀಂ ಖಾನ್ ಸಾಬ್, ಅಬ್ದುಲ್ ರೌಫ್ ಸಾಬ್, ಶೇಖ್ ಬಾಬಾ ಹುಸೇನ್ ಸಾಬ್, ಶೇಖ್ ಫರೀದ್ ಉಮ್ರಿ, ಎಂಎಎಚ್ ಮುಕೀಂ, ನಾಸಿರ್ ಅಲಿ ಹಾಗೂ ಮಹಿಳಾ ಘಟಕದ ಜಿಐಒ ಸದಸ್ಯರು, ಎಸ್ಐಒ ಸದಸ್ಯರು, ಎಸ್ವೈಎಂ ಸದಸ್ಯರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ, ಮಾನ್ವಿ.